ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗಾಂಧಿನಗರದಲ್ಲಿರುವ ನಮ್ಮ ನರ್ತಕಿ ಚಿತ್ರಮಂದಿರಕ್ಕೆ ಬಂದಿದ್ದೀನಿ. ಮಾತಾಡ್ತೀನಿ ನಾನು ಎರಡು ಮಾತು, ಯಾಕನ್ನ ಸರಿ. ಸೊ ನರ್ತಕಿ ಚಿತ್ರಮಂದಿರಕ್ಕೆ ಬಂದಿದ್ದೀನಿ. ಇಲ್ಲಿ ನಾಳೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಅದರ ಕಟ್ಔಟ್ ಬ್ಯಾನರ್ ಇಲ್ಲಿ ನೋಡ್ಬೋದು ನೀವು. ಸೊ ಯಾವ ಥರ ರೆಡಿ ಮಾಡ್ತಾಯಿದ್ದಾರೆ ಅಭಿಮಾನಿಗಳು, ಇಲ್ಲಿ ಯಾವ ಥರ ಎಲ್ಲ ಸೇರ್ತಾಯಿದ್ದಾರೆ ಅಂತ. ಆಲ್ಮೋಸ್ಟ್ ಥಿಯೇಟ್ರ್ಗಳು ಫುಲ್ಲಾಗಿದೆ, ಟಿಕೆಟ್ ಎಲ್ಲ ಫುಲ್ಲಾಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಥರ ಫಿಲಮ್. ನಾಳೆ ಬೆಳಗ್ಗೆ 6 ಗಂಟೆ ಶೋ, ಫಸ್ಟ್ ಡೇ ಫಸ್ಟ್ ಶೋಗೆ ಟಿಕೆಟ್ ಆಲ್ರೆಡಿ ಫುಲ್ಲಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಗಾಂಧಿನಗರದಲ್ಲಿರೋ ನರ್ತಕಿ ಥಿಯೇಟ್ರಿಗೆ ಬಂದಿದ್ದೀನಿ. ನಾಳೆ ನಮ್ಮ ಯಶ್ ಬಾಸ್ ಅವರು ಅಭಿನಯದ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗ್ತಾಯಿದೆ. ಸೊ ಆ ಚಿತ್ರ ಈಗ ಬ್ಯಾನರ್ಗಳು ಕಟ್ಔಟ್ ಎಲ್ಲ ನೀವು ನೋಡ್ಬೋದು ಇಲ್ಲಿ ಯಾವ ಥರ ಎಲ್ಲ ರೆಡಿ ಆಗ್ತಾಯಿದೆ ಅಂತ. ಇಲ್ಲೊಬ್ಬರು ಅಭಿಮಾನಿ ನಮ್ಮ ಯಶ್ ಸರ್ ಅವ್ರದ್ದು ಟಾಕ್ಸಿಕ್ ಸಿನಿಮಾದು ಟಿ ಶರ್ಟನ್ನು ಸೇಲ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಹತ್ರ ಒಂದೆರಡು ಮಾತು ಮಾತಾಡ್ಸೋಣ. ಕನ್ನಡದ ಹೆಮ್ಮೆ ಹುಡುಗ ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವರು ನಾಳೆ ಫಿಲಮ್ ರಿಲೀಸ್ ಆಗ್ತಾಯಿದೆ. ಅವ್ರದ್ದು ನರ್ತಕಿಯಲ್ಲೂ ರಿಲೀಸ್ ಆಗಿದೆ, ಸಂತೋಷಲ್ಲೂ ಆಗಿದೆ. 2 ಥಿಯೇಟ್ರಲ್ಲೂ ಅಭಿಮಾನಿಗಳು ಕಾಯ್ತವ್ರೆ. ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಶೋನೇ ಇಟ್ಟವ್ರು 6 ಗಂಟೆಗೆ. ನರ್ತಕಿ ಆ್ಯಂಡ್ ಸಂತೋಷ್ 2 ಥಿಯೇಟ್ರಲ್ಲಿ ನಾಳೆ ಅಭಿಮಾನಿಗಳು. ನಾವು ಟಿ ಶರ್ಟ್ ತಂದಿದ್ದೀವಿ ಮಾರೋಕ್ಕೆ. ಟಿ ಶರ್ಟ್ ಎಲ್ಲ ಪರವಾಗಿಲ್ಲ, ಹೋಗ್ತಾಯಿದ್ದಾವೆ 300-350 ಮಾರ್ತಾಯಿದ್ದೀವಿ. ನಾಳೆ ಜನ ಸೇರ್ತಾರೆ, ಯಶಸ್ವಿ ಆಗುತ್ತೆ ಮೂವಿ. ಸಿನಿಮಾ ನೀವು ತುಂಬ ದಿವಸ ಆಯಿತು ನಮ್ಮ ಯಶ್ ಸರ್ ಅವರು ಫಿಲಮ್ ರಿಲೀಸ್ ಆಗಿ. ಸೊ ಎಷ್ಟು ಇದರಿಂದ ನೀವು ಕಾಯ್ತಾ ಇದ್ದೀರಾ ಫಿಲಮ್ ನೋಡೋಕ್ಕೆ? ನಾವು ಆಲೇ ಒಂದು ತಿಂಗಳಿಂದನೇ ಕಾಯ್ತಾ ಇದ್ದೀವಿ. ಹೋದ ಏಪ್ರಿಲ್ಗೆ ರಿಲೀಸ್ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಮಾಡಿಲ್ಲ. ಈಗ ನಾಳೆ ರಿಲೀಸ್ ಆಗ್ತಾಯಿದೆ ಸೆಪ್ಟೆಂಬರ್ 26ಕ್ಕೆ. ಆಗಸ್ಟ್ 26ಕ್ಕೆ ನಾಳೆ ರಿಲೀಸ್ ಆಗ್ತಾಯಿದೆ. ನಾಳೆ ಕಾದು ನೋಡಬೇಕು. ಮೂವಿ ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಂಡಿದ್ದೀವಿ. ನಾಳೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಮೂವಿ. ಟಿ ಶರ್ಟ್ ತೋರಿಸಿ, ಟಿ ಶರ್ಟ್ ಬಗ್ಗೆ ಹೇಳ್ಬಿಡಿ, ಎಷ್ಟು ಸೇಲ್ ಮಾಡ್ತಾ ಇದ್ದೀರಾ? ಟಿ ಶರ್ಟು 300-250 ಹೇಳ್ತಾಯಿದ್ದೀವಿ. ನಾಳೆ ನೋಡ್ಬೇಕು, ಜನ ಜಾಸ್ತಿ ಬಂದಮೇಲೆ, ಅಭಿಮಾನಿಗಳು ಬಂದಮೇಲೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಮಾಡ್ತೀವಿ. 350-300 ಮಾರ್ತೀನಿ. ಇನ್ನು ಇವತ್ತು ಅಭಿಮಾನಿಗಳು ಬಂದಿಲ್ಲ, ಹಂಗಾಗಿ ಕಡಿಮೆ ರೇಟ್ ಮಾರ್ತಾಯಿದ್ದೀನಿ. ನಾಳೆ ರೇಟ್ ಜಾಸ್ತಿ ಮಾಡಿ ಮಾರ್ತೀನಿ. ಥ್ಯಾಂಕ್ಸ್ ಸರ್. ಭಾಳ ಸಂತೋಷ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ಒಂಥರ ಹಬ್ಬದ ವಾತಾವರಣ ಆಗಿಬಿಡೈತೆ ನಮ್ಮ ಬೆಂಗಳೂರು. ನಿಜವಾಗ್ಲೂ 3 ವರ್ಷದ ನಂತರ ರಾಕಿ ಬಾಯ್ನ, ನಮ್ಮ ಯಶ್ ಸರ್ನ ಸ್ಕ್ರೀನ್ ಮೇಲೆ ನೋಡೋಂಥ ಒಂದು ಸೌಭಾಗ್ಯ ನಮಗೆ ಬಂದಿದೆ. ನಿಜವಾಗ್ಲೂ ಈಗ ಬೆಂಗಳೂರು ಅನ್ನತಕ್ಕಂಥದ್ದು ಹೆಂಗಾಗಿದೆ ಅಂತೇಳಿದ್ರೆ, ನಮ್ಮದು ಕರ್ನಾಟಕದಿಂದ ಹೋಗಿ ವರ್ಲ್ಡ್ ವೈಡ್ ಅಂತೇಳಿದ್ರೆ, ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿ ಮತ್ತು ಅಲ್ಲಿಂದ ವರ್ಲ್ಡ್ ವೈಡ್ ಹೋಗೋದಿದೆಯಲ್ಲ, ಅದು ಸುಮ್ಮನೆ ಅದು ತಮಾಷೆ ಆದಂಥ ಒಂದು ಮಾತಲ್ಲ. ಅಂಥ ಎಲ್ಲ ದಾಖಲೆಗಳನ್ನು ಪೂರ್ಣಗೊಳಿಸಿ ಯಶಸ್ವಿ ಚಿತ್ರ ಇದಾಗುತ್ತೆ ಅಂಥೇಳಿ ನಾನು 100% 200% ಹೇಳ್ತೀನಿ. ಮತ್ತು ಯಶ್ ಸರ್ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತೂ ಹೇಳ್ತೀನಿ. ಇದು ಒಳ್ಳೆ ಸಕ್ಸಸ್ ಮೇಲೆ ಸಕ್ಸಸ್ಸು, ಸೂಪರ್ ಹಿಟ್ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಿಜವಾಗ್ಲೂ ಸೂಪರ್ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ 3 ವರ್ಷ 4 ವರ್ಷ ಆಯಿತು. ಯಾಕಂತ ಹೇಳಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು KGF 2 ನಂತರ ಭಾಳ ಲಾಂಗ್ ಗ್ಯಾಪ್ ತಗೊಂಡು ಮಾಡಿರೋಂಥ ಸಿನಿಮಾ. ಯಾಕಂತೇಳಿದರೆ ಒಬ್ಬ ಲೇಡಿ ಹೊಸ ಡೈರೆಕ್ಟ್ರ್ ಜೊತೆಗೆ ವರ್ಕ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ, ಒಳ್ಳೆ ಒಂದು ವಿಷುವಲ್ ಇರೋ ಸಿನಿಮಾ, ಅದಕ್ಕೋಸ್ಕರ ಲಾಂಗ್ ಗ್ಯಾಪ್ 3 ವರ್ಷ 4 ವರ್ಷ ಗ್ಯಾಪ್ ತೊಗೊಂಡು ಮಾಡ್ತಾಯಿದ್ದಾರೆ. ಅದು ಯಾವ ರೀತಿ ಬರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದೇ ಒಂಥರ ಕುತೂಹಲ. ನಿಜವಾಗ್ಲೂ ಅದನ್ನು ನೋಡೋದಕ್ಕೆ ಭಾಳ ಎಕ್ಸೈಟ್ಮೆಂಟ್ ಇದೆ. ಹಾಗೆ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ 3 ವರ್ಷದಿಂದ ಏನು ಶ್ರಮ ಪಟ್ಟಿದ್ದಾರೋ ಅದಕ್ಕೆ ಪ್ರತಿಫಲ ಭಾಳ ಚೆನ್ನಾಗಿರುತ್ತೆ. ಮತ್ತು ಜನಗಳು ಒಳ್ಳೆಯ ಒಂದು ರೆಸ್ಪಾನ್ಸ್ ತೋರಿಸ್ತಾರೆ. ಜೈ ರಾಕಿ ಬಾಯ್. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಹಂಗೆ